ಇದ್ದೇ ಬರುತ್ತಿರುವನು ನನ್ನನ್ನು ಹುಲಿಯನ್ನು ಹೊಟ್ಟಿಸ್ಕೊಂಡು ಬರುತ್ತಿರುವಲ್ಲ, ಯಾರು ಬಂದು ನನ್ನ ಕಾಪಾಡಿ ಕಾಪಾಡಿ. ಯಾರು ಪುಣ್ಯಾತ್ಮರು? ಏನಿದು ಈ ಘೋರ ಅರಣ್ಯದಲ್ಲಿ ಯಾರು ರಕ್ಷಾರ್ಥವಾಗಿ ಕೂಗುತ್ತಿರುವಲ್ಲ, ಏನು ಮಾಡಲಿ? ಕಾಪಾಡಿ ಕಾಪಾಡಿ. ಯಾರ ಪುಣ್ಯಾತ್ಮರು ಬರುವಂತೆ ಕಾಡುತ್ತಿರುವುದು. ಇನ್ನು ತಡ ಮಾಡಿ ಪ್ರಯೋಜನವಿಲ್ಲ. ಎಲೆ ದುಷ್ಟ ಮುಖವೇ, ಈ ಬಾಣಕ್ಕೆ ಎದುರಾಗಿ ನಿಲ್ಲು. ಅಯ್ಯ ಪೂಜರೆ, ಹೆದರಬೇಡಿ, ಇದೋ ಬಂದೆನು. ಪೂಜರೆ, ನೀವು ಯಾರು? ಈ ಘೋರಾರಣ್ಯದಲ್ಲಿ ಒಂಟಿಯಾಗಿ ಏಕೆ ಬಂದಿರಿ? ನಾನೇನಾದರೂ ಇನ್ನೊಂದು ಕ್ಷಣ ಬಾರದೆ ಹೋಗಿದ್ದರೆ ಆ ದುಷ್ಟ ಮೃಗವು ನಿಮ್ಮನ್ನು ಕೊಂದು ಬಿಡುತ್ತಿತ್ತು. ಪುಣ್ಯಾತ್ಮರೇ, ನೀವು ಯಾರು? 5 ಜನಗಳಲ್ಲಿ ನೀನು ಯಾರು? ಪೂಜರೆ, ಪಾಂಡುಪುತ್ರರಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ ದೇವಾದಿಗಳನ್ನು ಬಂದಿರಾ? ಕೇಳಿದ್ದೇನೆ. ಆ 5 ಜನಗಳಲ್ಲಿ ನೀನೇ ಅರ್ಜುನನೇ? ಪೂಜರೆ, ಅವರಲ್ಲಿ ನಾನೇ ಅರ್ಜುನನು. ಆ ಘೋರ ವ್ಯಾಘ್ರನನ್ನು ಸಂಹರಿಸುತ್ತಿದ್ದೆಯಾ? ಹುಚ್ಚು ಬ್ರಾಹ್ಮಣ, ಆ ಹುಲಿಯನ್ನು ಸಂಹರಿಸಕ್ಕೆ ಮಹಾ ಪರಾಕ್ರಮಿಗಳಿದೆಯಾ? ಚತುರ್ದಶ ಭುವನಗಳು, ಸ್ವರ್ಗ, ಮೃತ್ಯು, ಪಾತಾಳಗಳು ಏಕಕಾಲದಲ್ಲಿ ಮುತ್ತಿದರು ಅವುಗಳನ್ನು ಲಕ್ಷ್ಯವಿಡದೆ ಎದುರಿಸುವನು. ಹೀಗಿರುವಾಗ ಒಂದು ಅಲ್ಪ ಪ್ರಾಣಿ ಕೊಂದಿದ್ದಕ್ಕೆ ಆಶ್ಚರ್ಯಗೊಂಡೆಯಾ? ನೀನು ನಡೆ, ನಾನಿನ್ನೂ ಬರುವೆನು. ನಾನು ಇನ್ನು ಸುಮಾರು ದೂರ ಹೋಗಬೇಕು. ಆ ಬೆಟ್ಟದವರೆ ಆಗೋ ತನಕ ಇಲ್ಲೇ ನಿಂತಿರಿ. ಹಾಗೇ ಆಗಲಿ, ನೀನು ನಡೆ, ನಾನಿನ್ನೂ ಬರುವೆನು. ಪಾಪಿ ಅರ್ಜುನನು ಹುಟ್ಟಿದ 3 ಲೋಕದ ಪರಾಕ್ರಮಿಗೆ ಮಗನಾಗೆ ಹುಟ್ಟಬೇಕು. ಹಾಗಾದರೆ ನಾನೀಗಲೇ ಅರ್ಜುನನ ಹೃದಯವನ್ನು ಸೇರಿ ಸುಭದ್ರೆ ಸುತನಾಗಿ ಜನಿಸಿ ಆ ನೀಚ ಕೃಷ್ಣನನ್ನು ಸೊಕ್ಕನು ಮುರಿದನು. ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ. ಮರದನು ನಾ ಶಿರವನ್ನು ಕಡೆದು, ಮರದನು ನಾ ಶಿರವನ್ನು ಕಡೆದು ಏಡಿ ಕೃಷ್ಣನ ಹಿಡಿದು ರಣದಲ್ಲಿ, ಏಡಿ ಕೃಷ್ಣನ ಹಿಡಿದು ರಣದಲ್ಲಿ ಪಡವಿಯ ಮೆರೆಯನ್ನು ನಾಂದಿಯಳು, ಪಡವಿಯ ಮೆರೆಯನ್ನು ನಾಂದಿಯಳು. ಪಡ ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ, ಜಯಿಸಬೇಕರಿಯರ ಬಲ ಬಲ. ಎಲ್ಲವೋ ಕಳ್ಳ ಕೃಷ್ಣ, ನನಗೆ ಮೋಸವನ್ನು ಪಡಿಸಿ ಅಗ್ನಿ ಪಂಜರದ ಮುಳ್ಳಿನಂತೆ ನನ್ನನ್ನು ಸೇರಿಸಿರುವೆಯ ಕೃಷ್ಣ. ಸುಭದ್ರ ಸುತನಾಗಿ ಧರಿಸಿ ಅರ್ಜುನನ ಹೃದಯವನ್ನು ಸೇರಿ ನಿನ್ನನ್ನು ಕೊಲ್ಲದೆ ಹೋದರೆ ನಾನು ಅಭಿರಾಕ್ಷಸನೇ ಅಲ್ಲ. ಅರಿವನ್ನು ಕಡೆದು ನನ್ನ ದೇಹವನ್ನು ಅಳಿದು ನಿನ್ನ ಹೃದಯವನ್ನು ಸುಭದ್ರ ಸುತನಾಗಿ ಜನಿಸಿ ಆ ನೀಚ ಕೃಷ್ಣನ ಸೊಕ್ಕನ್ನು ಮುರಿವನು. ಸರಿ ಸಮಾನರೆ ನಗೆ ಜಗದೀಶ್ವರನಂತ ಮೆರೆಯುವ ಸರಿ ಸಮಾನರೆ ನಗೆ ಹೇಳಿ ಪಾಂಡವರ ಗಡಗಡ ನಡುಗಿಸಿ, ಹೇಳಿ ಪಾಂಡವರ ಗಡಗಡ ನಡುಗಿಸಿ ಹರುಸದಿ ಚಂದದಿ ಮೆರೆಯುವನ, ಹರುಸದಿ ಚಂದದಿ ಮೆರೆಯುವನ. ದಂಡ ದರದಲ್ಲಿ ಖಂಡಿಸಿ ಬರುವ, ದಂಡ ದರದಲ್ಲಿ ಖಂಡಿಸಿ ಬರುವ ಧೀರ ಸೂರನಂತರದಲ್ಲಿ ಬಾಳ್ವೆ ಸರಿ ಸಮಾನರೆ ನಗೆ. ಶ್ರೀ ಜಗದೀಶ್ವರನಂತ ಮೆರೆಯುವ ಸರಿ ಸಮಾನರೆ ನಗೆ. ಭಾವಸ ಕುನಿಯ ಸಲಹೆಯಿಂದಲೇ
ಭಾವ ಶಕುನಿಯ ಸಲಹೆಯಿಂದಲೇ ಕೆಡುಕರ ಪಡೆಗಳ ಹಡಗಿಸುವೆನು ನಾ ಕೆಡುಕರ ಪಡೆಗಳ ಹಡಗಿಸುವೆನು ನಾ ಕೆಡಂಗಿಗಳು ಅಡಂಗಿಪ ಬಿಡದಲೇ ಹದಮರ ಕೆಡಂಗಿಗಳು ಹಡಂಗಿಪೆ ಬಿಡದಲೇ ಹದಮರ ಬಿಡದಲೇ ಹದಮರ ವಧಿಸುವೆನ ಬಿಡದಲೇ ಹದಮರ ವಧಿಸುವೆನ ಸರಿಸಮಾನರೆ ನಗೆ ತ್ರಿಜಗದೀಶ್ವರನಂತೆ ಮೆರೆಯುವೆ ಸರಿಸಮಾನರೆ ನಗೆ ಸರಿಸಮಾನರೆ ನಗೆ ಸರಿಸಮಾನರೆ ನಗೆ ತ್ರಿಜಗದೀಶ್ವರನಂತೆ ಮೆರೆಯುವ ಈ ದುರ್ಯೋಧನ ಸಾರ್ವಭೌಮನ ಎದುರು ಓ ಪರ ಪಾಂಡವರು ಎಷ್ಟು ಮಾತ್ರದವರು ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ನೀತರಾದ ಪಾಂಡವರನ್ನು ಅರಣ್ಯಕ್ಕೆ ಓಡಿಸಲೇಬೇಕು. ನಾನೀಗಲೇ ನನ್ನ ಮಾವನನ್ನು ಕಂಡು ಆಲೋಚಿಸುವೆನು. ಅಲ್ಲಿ ಯಾರ ಬರುತ್ತಿರುವರಲ್ಲ? ಓಹೋ, ಹೊಟ್ಟೆ ಬಾಕ ಭೀಮ ಬರಲಿ. ಏತಕ್ಕಾಗಿ ಬರುವನೋ ನಾನು ನೋಡುವೆನು. ಹೊಲಗ ಕಲರವರ ಕೊಲ್ವೆ ತೊಳೆದು ಕಲಿದಿರುವೆನೀಗ ಪುಲಗ ಪುಲಗ ಕಲರವರ ಕೊಲ್ವೆ ತೊಳೆದು ಕಲಿದಿರುವೆನೀಗ ಪುಲಗ ಭೂತ ಪ್ರೇತಗಳಿಗೆ ಔತಣ ಮಾಡಿ ಬೇರಿದ ವೈಭವದಿಂದಲೇ ಕೇಳು. ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಘೋರ ಕೃತ್ಯವಾಗಿ ಸಗಿದ ದುರುಳ ಘೋರ ಕೃತ್ಯವಾಗಿ ಸಗಿದ ದುರು ಪುರವಳಿಸಿದರ ಎಳಗೆ ಕಡಗರ ಕಡಿದಿರುವೆನೀಗ ಪುಲಗ ಪುಲಗ ಕಳರವರ ಕೊಲ್ವೆ ತುಳಿದುತ್ತಿರವ ಕಡಿದಿರುವೆನೀಗ ಪುಲಗ ಕಳರವರ ಕೊಲ್ವೆ ತುಳಿದುತ್ತಿರವ ಕಡಿದಿರುವೆನೀಗ ಪುಲಗ ಕಳರವರ ಕೊಲ್ವೆ ತುಳಿದುತ್ತಿರವ ಕಡಿದಿರುವೆನೀಗ ಪುಲಗ. ನಾನು ಪ್ರಾಣ ಬಲಿಸುವ ಸಮಯದಲ್ಲಿ ಅವರಿಗೆ ಅಡ್ಡಲಾಗಿರುತ್ತಿರುವ ದೂರ ನಿಲ್ಲದು ಆತ್ಮ. ಎಲ್ಲೋ ಹೊಟ್ಟೆ ಮಾತ ಹೇಳು, ಹೀಗೆ ಮಗಳುತ್ತಿರುವೆ. ದುರಾತ್ಮ, ನಾನು ಪ್ರಾಣ ಬಯಸುವ ಸಮಯದಲ್ಲಿ ದಾರಿಗೆ ಅಡ್ಡಲಾಗಿ ಬಂದರೆ ಪ್ರಾಣವನ್ನು ಬೆಳೆಸಬಾರದಪ್ಪ. ಅವರತ್ತಿರುವುದು ದೂರ ನಿಲ್ಲ ದುರಾತ್ಮ. ಎಲ್ಲವೋ ಬಂಡ ಬಡುವ ಬಂಡಿಗಟ್ಟಲೆ ತಿಂದು ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ಲಂಡ ಭೀಮನೆ ಬ್ರಹ್ಮಾಂಡದಡಿಗೆಲ್ಲ ಹಿಡಿಯಲು ನಡುಗಿಸಬಲ್ಲ ಈ ಪ್ರಚಂಡ ದುರ್ದಂಡ ಕದನದ ಕಲಿ ಕಂಡೀರವ ಕದನದ ಹಮ್ಮೀರರ ಸಕ್ಕನ್ನು ಒಣಗಿಸಬಲ್ಲ ಈ ಜಗಮಲ್ಲ ಚಲದಂಕ ಮಲ್ಲ ದುರ್ಯೋಧನ ಸಾರ್ವಭೌಮನೆದುರು ನಿಮ್ಮ ಆಟಗಳೇನು ನಡೆಯುವುದಿಲ್ಲ. ಹೇಳೋ ಮೂರ್ಖ, ಗುರುಗಳಾದ ದ್ರೋಣಾಚಾರ್ಯರಲ್ಲಿ ಯುದ್ಧಾಭ್ಯಾಸ ನಡೆಸುತ್ತಿರುವಾಗ ಗುರುಗಳಿಗೆ ಬಾಯಾರಿ ಜಲವನ್ನು ತಂದು ಕೊಡುವೆಂದು ಕೇಳಿದಾಗ ನಿನ್ನ ತಮ್ಮ ಅಂಜುಮುಖ ದುಶ್ಯಾಸನ ಪರಾಕ್ರಮಿಯಾದ ನೀನು ಜಲವನ್ನು ನಾವೇ ತಂದು ಕೊಡುತ್ತೇವೆ ಎಂದು ಹೇಳಿ ಕತ್ತಲೆಯಲ್ಲಿ ಎದೆ ಬಿರಿದು ಗಡಗಡ ನಡುಗುತ್ತಾ ಹಿಂತಿರುಗಿ ಬಂದು ನಿಂತುಕೊಂಡ ಪರಾಕ್ರಮಿಗಳು ನೀವೇ ಅಲ್ಲವೇ? ಆಗ ನನ್ನ ಸಹೋದರರಾದ ಅರ್ಜುನನು ಗುರುಗಳಿಗೆ ಜಲವನ್ನು ತಂದೊಪ್ಪಿಸಿದನ್ನು ಕಣ್ಣಾರೆ ನೋಡಲಿಲ್ಲವೇ? ಓಹೋ, ನಿನ್ನ ಸಹೋದರ ಬಹಳ ಸೂರನು. ಅವನು ಅಂತಹ ಸೂರನೇ ಆಗಿದ್ದರೆ ಯಾದವರನ್ನೆಲ್ಲ ವಂಚಿಸಿ ಸುಭದ್ರೆಯನ್ನು ಕಳ್ಳತನದಿಂದ ಕರೆದುಕೊಂಡು ಹೋಗಿದ್ದು ನಮಗೆ ತಿಳಿದಿಲ್ಲವೇ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಭೀಮ, ಸಾಕು ದುರುಳನ ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ. ಸಾಕು ದುರುಳನ ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ. ಮಾನ ಹಾನಿಯಾದ ಇದ ಗೆಮ್ಮಲೆ ಪರಿಪರಿಗಿಂದಲ ಮೆರೆದನಿರುವೆ.
ಮಾನ ಆನಿಯ ಗೈದ ಗೆಮ್ಮಲೆ ಪರಿಪರಿಗಿಂದಲೇ ಮೆರೆಯುತ್ತಲೇ ಸಾಕು ದುರುಳನ ದುರಗ್ರದಲ್ಲಿ ಸರಸ ದುರಗ್ರದಲ್ಲಿ ಸರಸ ದುರಗ್ರದಲ್ಲಿ ಸರಸ ಭೀಮ ದುರಲ್ಲ ಕೂಳ ಸರಸದಿ ವಿರೋಧವೆಸಗುವೆಯ ವಿರೋಧವೆಸಗುವೆಯ ಕೂಳ ಸರಸದಿ ವಿರೋಧವೆಸಗುವೆಯ ಸರಸದಲ್ಲಿ ಪರಿಮೆರೆಯುವೆನುಚಿತ ಕೂಳ ಸರಸದಿ ವಿರೋಧವೆಸಗುವೆಯ ಅಖಂಡ ಪಡವಿಯಲ್ ಸಿಕಂಡಿ ಪಾರ್ತನ ಮಂಡ ಮುರಿದು ನಾ ಚೆಂಡ ನಾಡುವೆ ಕೂಳ ಸರಸದಿ ವಿರೋಧವೆಸಗುವೆಯ ದುರ್ಯೋಧನ ಅಲ್ವಾ ಭೀಮ ಏನು ಸರಸವಾಗಲ್ಲ. ಬಿಡು ಅರ್ಜುನ, ಇವನ ಅವತಾರವನ್ನು ಹಿಂದೆ ಪೂರೈಸಿ ಬಿಡುವರು. ಅಗ್ರಜ, ಧರ್ಮಪುತ್ರನಾಗ್ಲಿಲ್ಲದೆ ನಾವು ಯಾವ ಕಾರ್ಯವನ್ನು ಆಚರಿಸುವಂತಿಲ್ಲ. ನಡೆ ಅಗ್ರಜ, ಹೋಗೋಣ. ನಡೆ ಅರ್ಜುನ. ಗಂಡು ರಾಯನ ದಿಂಡ ಗುಂಡಿಗೆ ನಡೆದಿಟ್ಟ ಪ್ರಚಂಡ ದುರ್ತಂಡ ಕೌರವೇಶ್ವರನಿಗೆ ಎಂತಹ ಕಠೋರ ಪರಭವ ಇರಲಿ. ಇವರನ್ನು ಹೀಗೆ ಬಿಟ್ಟರೆ ನಮಗೆ ಹುಳಿಗಾಲವಿಲ್ಲ. ನಾನೀಗಲೇ ನನ್ನ ಮಾವನನ್ನು ಕಂಡು ಆಲೋಚಿಸುವೆನು. ನಾನು ನಿಶ್ಚಿಂತನಾಗಿದ್ದೇನೆ. ಆದರೆ ಏಕೋ ಈ ದಿನ ನನ್ನ ಮನಸ್ಸು ಕಳವಳ ಪಡುತ್ತಿರುವುದಲ್ಲ. ಅಭಿರಾಕ್ಷಸನ ವಿಷಯವನ್ನು ತಿಳಿದುಕೊಂಡು ಬರಲು ಹೋದ ಸಾತ್ಯಕ್ಕೆ ಇನ್ನೂ ಬರಲೇ ಇಲ್ಲವಲ್ಲ. ದ್ವಾರಕಿನಾಥ ಕೃಷ್ಣ ಮುರಾರಿ ಗೋಪಿ ತನಯ ಗೋಪಾಲ ಕೃಷ್ಣ ತನಯ ಗೋಪಾಲ ಕೃಷ್ಣ ಅಂಬುಜಾದಳ ನಯನ ರಾಮ ಸಮೋದರ ಅಂಬುಜಾದಳ ನಯನ ರಾಮ ಸಮೋದರ ನಂಬಿದ ಭಕ್ತರ ಬಿಂಬಿಡದೆ ಪೊರೆ ನಂಬಿದ ಭಕ್ತರ ಬಿಂಬಿಡದೆ ಪೊರೆ ದ್ವಾರಕಿನಾಥ ಕೃಷ್ಣ ಮುರಾರಿ ಗೋಪಿ ತನಯ ಗೋಪಾಲ ಕೃಷ್ಣ. ಪರಮಾತ್ಮರಿಗೆ ನಮಸ್ಕರಿಸುವೆನು. ಸಾತ್ಯಕಿ, ನಿನಗೆ ಮಂಗಳವಾದಲಿ. ಹೋದ ಸಮಾಚಾರವೇನಾಯಿತು? ಪರಮಾತ್ಮ, ಸಿಂಹಾದ್ರಿ ಪರ್ವತದ ತಪ್ಪಲಿನಲ್ಲಿದ್ದ ಅಭಿರಕ್ಷಸನು ಮರಣ ಹೊಂದಿರುವನು. ಏನು ಸಾತ್ಯಕಿ, ಆ ನೀಚನು ಮರಣ ಹೊಂದಿದನೆ? ಸಾತ್ಯಕಿ, ಅಲ್ಲಿ ಯಾರಾದರೂ ತಿರುಗಾಡಿದ ಹೆಜ್ಜೆಯ ಗುರುತುಗಳೇನಾದರೂ ಕಂಡವೇ? ಪರಮಾತ್ಮ, ಹೆಜ್ಜೆಯ ಗುರುತುಗಳನ್ನು ಅಷ್ಟು ಚೆನ್ನಾಗಿ ಪರೀಕ್ಷಿಸಲಿಲ್ಲ. ಆದರೆ ಪಂಜರವನ್ನು ಇಟ್ಟಿದ್ದ ಗುಹೆಯ ಬಳಿ ಹುಲಿಯು ಸತ್ತು ಬಿದ್ದಿರುವುದು. ಓಹೋ, ಏನೋ ದುರ್ಘಟನೆ ನಡೆದಂತಿದೆ. ಹಾ ನೀಚನು ಮತ್ತೆಲ್ಲಿ ಜನಿಸಿದನೋ ಕಾಣಲಲ್ಲ. ನಡೆ ಸಾತ್ಯಕಿ, ನೋಡೋಣ. ನಡೆ ಪರಮಾತ್ಮ. ಮನಮೋಹನ ಸ್ವಾಮಿ ಬೇಗ ಮನಮೋಹನ ಬೇಗ ಮನಮೋಹನ
ರುಕ್ಮಿಣಿ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ಪ್ರಾಣೇಶ್ವರ ರುಕ್ಮಿಣಿ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ಸುರಿಸಿದರು ಬಾಬೆ ಗಮನ ಮೋಹನ ಸ್ವಾಮಿ ಬಾಬೆ ಗಮನ ಮೋಹನ ಬಾಬೆ ಗಮನ ಮೋಹನ ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯಿತು ತಣ್ಣನೆ ಗಾಳಿಯು ಬಿಸಿಯಾಯಿತು ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯಿತು ತಣ್ಣನೆ ಗಾಳಿಯು ಬಿಸಿಯಾಯಿತು ಮದನನು ಇದ ನೋಡಿ ಹೃದಯದಿ ಒಳನಾಡಿ ಮದನನು ಇದ ನೋಡಿ ಹೃದಯದಿ ಒಳನಾಡಿ ಒಡನೆ ಮಾಡಿದ ಹೂವಾಯಿತು ಒಡನೆ ಬಾಡಿದ ಹೂವಾಯಿತು ನಿಮ್ಮಾಣೆ ಈ ಬಾಲಿನ ತಾಳಿನ ನಿಮ್ಮಾಣೆ ಈ ಬಾಲಿನ ತಾಳಿನ ರಮಣಿಯೊಡನೆ ಒಲಿದ ಮೇಲೆ ಸುರದ ಮೇಲೆ ಅನಿಲಧಾರೆ ಸುರಿಸುತ್ತಿರುವ ಒಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲಧಾರೆ ಬಾಬೆ ಗಮನ ಮೋಹನ ಸ್ವಾಮಿ ಬಾಬೆ ಗಮನ ಮೋಹನ ಬಾಬೇಗ ಸ್ವಾಮಿ ರುಕ್ಮಿಣಿ ಪ್ರಿಯ ಬಾಬೇಗ ಸ್ವಾಮಿ ಬಾಬೇಗ ಮನ ಮೋಹನ ಪ್ರಿಯ ಬಾಬೇಗ ಮನ ಮೋಹನ ಬಾಬೇಗ ಮನ ಮೋಹನ ರುಕ್ಮಿಣಿ ಸ್ವಾಮಿ ದ್ವಾರಕೆಯ ಸೌಂದರ್ಯ ಲಹರಿ ಮಾಧವನ ರಮನೆಯ ಸುರಸುಂದರಿ ಎನ್ನಯ ಮನವ ರೂಪಗೊಂಡ ಸುಂದರಾಂಗಿ ರುಕ್ಮಿಣಿ ಕಲೆಯೇ ರುಕ್ಮಿಣಿ ಬಾರೆ ಕಲೆಯೇ ರುಕ್ಮಿಣಿ ಬಾರೆ ಬಾನಂದದ ಆನಂದವಾ ಆನಂದದ ಆನಂದವ ಕಾವ್ಯ ಸುಧಾತಾರೆ ಕಲೆಯೇ ರುಕ್ಮಿಣಿ ಬಾರೆ
ಮಾಮರಸಂ ಪಲಿ ಮಿಂದು ಕೋಗಿಲೆ ಮಧುರ ಗಾನವು ನಿನ್ನೊಲವೋ ಮಾಮರಸಂ ಪಲಿ ಮಿಂದು ಕೋಗಿಲೆ ಮಧುರ ಗಾನವು ನಿನ್ನೊಲವೋ ನೀರ ನಿನ್ನ ಸವಿಗಾನ ಹೃದಯದೇ ವೀರ ನಿನ್ನ ಸವಿಗಾನ ಹೃದಯದಿ ರಾಗವ ಮರೆಯುವರೇ ರಾಗದ ಲೀಲೆಯ ಜ್ಞಾನ ತುಂಬಿನಿ ನಟನವಾಡೆ ಚೆಲುವೆ ರಾಗದ ಲೀಲೆಯ ಗಾನ ತುಂಬಿನಿ ನಟನವಾಡೆ ಚೆಲುವೆ ರಾಗದ ಲೀಲೆಯ ಗಾನ ತುಂಬಿನಿ ನಟನವಾಡೆ ಚೆಲುವೆ ಕೋಗಿಲೆ ನಿನ್ನ ಕಂಡು ನಾಚಿತು ರುಕ್ಮಿಣಿ ಆ ಕೋಗಿಲೆ ನಿನ್ನ ಕಂಡು ನಾಚಿತು ಆಡಿ ನಿಂತ ನವಿಲೆ ಕಲೆಯೇ ರುಕ್ಮಿಣಿ ಬಾರಿ ಆನಂದದ ಆನಂದವ ಆನಂದದ ಆನಂದವ ಕಾವ್ಯ ಸುಧಾತಾರೆ ಕಲೆಯೇ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ದೇವಿನಿ ಬಾರೆ ಭಾಮಿನಿ ಬಾರೆ ರುಕ್ಮಿಣಿ ಕೋಗಿಲೆ ನಿಮ್ಮ ನನ್ನ ನೋಡಿ ಸ್ವಾಮಿ ರುಕ್ಮಿಣಿ ಕಂಡು ನಾಚಿತು ಪ್ರಾಣೇಶ್ವರ ರುಕ್ಮಿಣಿ ನನ್ನ ಮುಖವನ್ನು ನೋಡಿ ಸ್ವಾಮಿ ನೋಡ್ತಿರ ಕೋಗಿಲೆ ನಿಮ್ಮ ಕಂಡು ನಾಚಿತು ಆಡಿ ನಿಂತ ನವಿಲೆ ಕಲೆಯೇ ದೇವದೇವ ಆನಂದವ ಆನಂದವ ಆನಂದವ
ರುಕ್ಮಿಣಿ, ನಿನ್ನನ್ನು ಪಡೆದ ನಿನ್ನ ಪ್ರೇಮಕ್ಕೆ ಪಾತ್ರನಾದ ನಾನೇ ಅಲ್ಲವೇ ಭಾಗ್ಯಶಾಲಿ? ಹೌದು ಸ್ವಾಮಿ, ನಿಮ್ಮ ಪ್ರೀತಿಗೆ ಪಾತ್ರಳಾದ ನಾನಲ್ಲವೇ ಧನ್ಯಳು ಪ್ರಾಣೇಶ್ವರ. ಸ್ವಾಮಿ, ಇಂದ್ರಪ್ರಸ್ಥಪುರಕ್ಕೆ ಯಾವಾಗ ದಯಮಾಡಿಸಿರಿ ಪ್ರಾಣೇಶ್ವರ? ರುಕ್ಮಿಣಿ, ನಾನೀದವೇ ಇಂದ್ರಪ್ರಸ್ಥಪುರಕ್ಕೆ ಹೋಗುವೆನು. ಪ್ರಾಣೇಶ್ವರ, ನೀವು ಇಂದ್ರಪ್ರಸ್ಥಕ್ಕೆ ಪುರಕ್ಕೆ ಹೋಗುವರು ಇಲ್ಲ ಯಾವ ಮಾನೇರ ಗೋಪಿಕಾಶ್ರೀಯರ ಮನೆಗೆ ಹೋಗಿರಿ ಸ್ವಾಮಿ? ರುಕ್ಮಿಣಿ, ನನ್ನನ್ನು ಅಷ್ಟೊಂದು ಅವಿವೇಕ ಎಂದು ಭಾವಿಸಿದೆಯಾ? ಮನಮೋಹಿನಿ ಪ್ರಿಯ ರುಕ್ಮಿಣಿ, ಮನಮೋಹಿನಿ ಪ್ರಿಯ ರುಕ್ಮಿಣಿ, ಅನುಮಾನವೇಕೆ ಪ್ರೇಯಸಿ ನಿನಗನುಮಾನವೇಕೆ ಪ್ರೇಯಸಿ? ಒಳಲಿನ ನಾದವು ನೀನೇ ಪ್ರಿಯೇ, ಈ ರಾತ್ರಿಯೂ ಹಿತವಾಗಿದೆ. ಒಳಲಿನ ನಾದವು ನೀನೇ ಪ್ರಿಯೇ, ಈ ರಾತ್ರಿಯೂ ಹಿತವಾಗಿದೆ. ಮನಮೋಹಿನಿ ಪ್ರಿಯ ರೂಪಿಣಿ, ಮನಮೋಹಿನಿ ಪ್ರಿಯ ರೂಪಿಣಿ, ನಿನಗನುಮಾನವೇಕೆ ಪ್ರೇಯಸಿ ನಿನಗನುಮಾನವೇಕೆ ಪ್ರೇಯಸಿ? ಆ ಚಂದ್ರನೋ ಕಂಡು ನಮ ಜೋಡಿಯ ನಸು ನಾಚುತ್ತಾ ಮರೆಯಾದನು. ಆ ಚಂದ್ರನೋ ಕಂಡು ನಮ ಜೋಡಿಯ ನಸು ನಾಚುತ್ತಾ ಮರೆಯಾದನು. ಮನಮೋಹಿನಿ ಪ್ರಿಯ ರುಕ್ಮಿಣಿ, ಮನಮೋಹಿನಿ ಪ್ರಿಯ ರುಕ್ಮಿಣಿ, ನಿನಗನುಮಾನವೇಕೆ ಪ್ರೇಯಸಿ ನಿನಗನುಮಾನವೇಕೆ ಪ್ರೇಯಸಿ? ನನ್ನಿ ಹೃದಯದ ಪ್ರಾಣೇಶ್ವರಿ, ನಲಿದು ಬಾ ಕುಣಿದು ಬಾ. ನನ್ನಿ ಹೃದಯದ ಪ್ರಾಣೇಶ್ವರಿ, ನಲಿದು ಬಾ ಕುಣಿದು ಬಾ. ಮನಮೋಹಿನಿ ಪ್ರಿಯ ರೂಪಿಣಿ, ಮನಮೋಹಿನಿ ಪ್ರಿಯ ರೂಪಿಣಿ, ನಿನಗನುಮಾನವೇಕೆ ಪ್ರೇಯಸಿ ನಿನಗನುಮಾನವೇಕೆ ಪ್ರೇಯಸಿ? ಮನಮೋಹಿನಿ ರುಕ್ಮಿಣಿ, ಸ್ವಾಮಿ ಬಳಿ ಬಾರ ಪ್ರಿಯತಮ.
ತಾಪವ ನಾನಿನು ಬಲ್ಲೆ ಮನಸವಲೆಂದೆ ತಾಳೆನು ಈರ ತಾಪವ ಮುಗಮುಹ ತಾಳೆ ಇರಲಿಲೆ ಹಾಡೆ ಮುಗಮುಹ ತಾಳೆ ಸುರಲಿಲೆ ಹಾಡೆ ವಿನೋದ ವಿನೋದ ಮನಕಾಮೋಗ ಬಾರ ಓ ಪ್ರಿಯ ಬಳಿಬಾರ ಓ ಪ್ರಿಯ. ಸ್ವಾಮಿ ನೀವೇನು ರುಕ್ಮಿಣಿ, ನನ್ನನ್ನು ಅಷ್ಟೊಂದು ಅವಿವೇಕ ಎಂದು ಭಾವಿಸಿದೆಯಾ? ಪ್ರಾಣೇಶ್ವರ, ನೀವೇನು ಅವಿವೇಕಿ ಅಲ್ಲ, ಆದ್ರೆ ಆ ಗೋಪಿಕಾಸ್ತ್ರೀಯರು ನಿಮ್ಮನ್ನು ಬಿಡಬೇಕಲ್ಲವೇ ಪ್ರಾಣೇಶ್ವರ? ರುಕ್ಮಿಣಿ, ನನ್ನ ಮನಸ್ಸನ್ನು ಅಷ್ಟು ಚುಚ್ಚಿ ಮಾತನಾಡುತ್ತಿರುವೆಯಾ ದೇವಿ? ಸ್ವಾಮಿ, ಸುಭದ್ರೆಯು ಪೂರ್ವ ಗರ್ಭಿಣಿ, ಆಕೆಯನ್ನು ಕರೆದುಕೊಂಡು ಬರಬಾರದು ಪ್ರಾಣೇಶ್ವರ? ರುಕ್ಮಿಣಿ, ನಾನೀಗಲೇ ಹೋಗಿ ತಂಗಿಯನ್ನು ಕರೆದುಕೊಂಡು ಬರುವನು. ನೀನಿನ್ನು ಮಾತೆಯರ ಸೇವೆಗೆ ಹೊರಡು. ಹಾಗೆ ಆಗಲಿ ಪ್ರಾಣೇಶ್ವರ. ಏಕೆ ಸ್ವಾಮಿ ಹೊರಡುತ್ತಿರಲಿಲ್ಲ ಪ್ರಾಣೇಶ್ವರ? ರುಕ್ಮಿಣಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಬಂದರೆ ಗಿರಿಧರ ನರಸಿದಯಾಮಯೇ, ಮಂದರೆ ಗಿರಿಧರ ನರಸಿದಯಾಮಯೇ, ಸಿಂಧು ಶಯನ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಸಿಂಧು ಶಯನ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ, ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ. ನಸುನಗೆ ನನಗಾನಂದದ ಫಲ. ವಾಸುದೇವ, ನಸುನಗೆ ನನಗಾನಂದದ ದಾಸ ಪಾಶ ಶಯನದಿಂದ ನಿರ್ಮಲ ಭಾವನೆ ಧರ್ಮದ ಮೂಲ. ದಾಸ ಪಾಶ ಶಯನದಿಂದ ನಿರ್ಮಲ ಭಾವನೆ ಧರ್ಮದ ಮೂಲ. ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನಯನ ಲೀಲಾ. ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ನಿನ್ನ ವರಿಸಿ, ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ನನ್ನ ವರಿಸಿ, ಮನ ಮಂದಿರದಲ್ಲಿ ನೆಲೆಸಿ ಆ ಮನ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದಿ ತಣಿಗತ ಬೇರುತ್ತ, ಪ್ರಳಯಾನಂದದಿ ತಣಿಗತ ಬೇರುತ್ತ, ನೆಲುವಿನ ತಾಡೆಯೇ ಬಲವನ್ನು ಬೇರುತ್ತ,
ಸಿಲುಕ ನೀಲಾಂಬರಿಯೇ ಚೆಲುವಿನ ತಾರೆಯೇ ಚೆಲುವಿನ ತಾರೆಯೇ ಫಲವನ್ನು ಬೇರುತ್ತ ಸಿಲುಕ ನೀಲಾಂಬರಿಯೇ ಚೆಲುವಿನ ಧಾರೆಯ ಒಲವನ್ನು ಬೇರುತ್ತ ಸಿಲುಕ ನೀಲಾಂಬರಿಯೇ ಚೆಲುವಿನ ತಾರೆಯೇ ಒಲವನ್ನು ಬೇರುತ್ತ ಸಿಲುಕ ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅವತಾರಿಯೇ ನಿನ್ನ ನನ್ನ ತಿಳಿದಾರೆ ನಾನು ಧನ್ಯ ಕೂರ್ಮವತಾರಿಯೇ ನಿನ್ನ ನನ್ನ ತಿಳಿದಾರೆ ನಾನು ಧನ್ಯ ಶ್ಯಾಮಲವನನೆ ನಿನ್ನ ಅಗ್ರಜ ಅನುಜಾರೇ ನಿಮ್ಮ ಗಣಪರಾಕ್ರಮ ಏನೆಂದು ಬನ್ನಿಪೆ ಅನುಜಾರೇ ಸೋದರರೇ ಅನುಜಾರೇ ನಿಮ್ಮ ಗಣಪರಾಕ್ರಮ ಏನೆಂದು ಬನ್ನಿಪೆ ಅನುಜಾರೇ ಸಾಕು ಅನುಜಾರೇ ನಿಮ್ಮ ಗಣಪರಾಕ್ರಮ ಏನೆಂದು ಬನ್ನಿಪೆ ಅನುಜಾರೇ ಮನಕ್ಕೆ ಆರು ಸವನ್ನು ಕಳೆದೋ ಮನಕ್ಕೆ ಆರು ಸವನ್ನು ತಳೆದು ದಿನಪನಂತೆ ಸಾರಿ ಸುಖಿಸುವೆ ದಿನಪನಂತೆ ಸಾರಿ ಸುಖಿಸುವೆ ಅನುಜಾರೇ ನಿಮ್ಮ ಗಣಪರಾಕ್ರಮ ಏನೆಂದು ಬನ್ನಿಪೆ ಅನುಜಾರೇ ಸೋದರರೇ ಸಕಲ ಪೂಜ್ಯ ಸರ್ವಶ್ರೇಷ್ಠ ಸ್ವಾಮಿ ಕೃಷ್ಣನ ಅನುಜಾರೇ
ಸಕಲ ಪೂಜ್ಯ ಸರ್ವಶ್ರೇಷ್ಠ ಸ್ವಾಮಿ ಕೃಷ್ಣನ ಚರಣ ಸೇವೆಯು ದೊರೆತ ಪುಣ್ಯವ ಚರಣ ಸೇವೆಯು ದೊರೆತ ಪುಣ್ಯವ ನಿರುತದಿಂದಲೇ ಅನುಜಾರೇ ನಿಮ್ಮ ಗಣಪರಾಕ್ರಮ ಎಂದು ಬನ್ನಿತೆ ಅನುಜಾರೇ. ಸೋದರರೇ, ಆ ಪರಮಾತ್ಮನಾದ ಎದಿಂದಲೂ ನಿಮ್ಮಗಳ ಶೌರ್ಯದಿಂದಲೂ ನನ್ನ ಮನಸ್ಸಿಗೆ ಬಹಳ ಸಂತೋಷವೂ ಲಭಿಸಿದೆ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಭೀಮಸೇನ, ಬಿಡು ಬಿಡು ಧರ್ಮದ ದುಡುಕಿನ ಚಿಂತೆ ಸದಯುವೆ ವೈರಿಯ ಕಳನು ನಾ. ಬಿಡು ಬಿಡು ಧರ್ಮದ ದುಡುಕಿನ ಚಿಂತೆ ಸದಯುವೆ ವೈರಿಯ ಕೊರಳನು ನಾ. ಗದೆಯಿನ್ ಕೌರವರೆದೆಯನ್ನು ಸೇಳೆ ಗದೆಯಿಂ ಕೌರವರೆದೆಯನ್ನು ಸೇಳೆ ಕದೆ ಬಡಯುವನೋದರಯೊಳಗೆ ಕದೆ ಬಡಯುವನೋದರಯೊಳಗೆ. ಬಿಡು ಬಿಡು ಧರ್ಮದ ದುಡುಕಿನ ಚಿಂತೆ ಸದಯುವೆ ವೈರಿಯ ಕೊರಳನು ನಾ. ಸದಯುವೆ ವೈರಿಯ ಕೊರಳನು ನಾ. ಸದಯುವೆ ವೈರಿಯ ಕೊರಳನು ನಾ. ಅಗ್ಗದ ನಿಮ್ಮ ಧರ್ಮ ಪ್ರಭಾವದಿಂದಲೂ ವಾಸುದೇವನ ಕೃಪೆಯಿಂದಲೂ ನಾವೆಲ್ಲರೂ ಪ್ರಬಲರಾಗಿ ಮೆರೆಯುತ್ತಿರುವ ಅಗ್ರಜ. ಜಟ್ಟಿಗಳೆಲ್ಲ ಪೆಟ್ಟೊಡೆದು ತೋರಿಸುವ ಈ ಜಗಜಟ್ಟಿ ಭೀಮಸೇನಿರುವಾಗ ಭಯವೆಲ್ಲುವುದು ಅಗ್ರಜ. ಭೀಮಸೇನ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ಅಗ್ರಜ, ಅರ್ಜುನ, ವಿರೋಧಿಗಳ ಸಿರ ಕಡಿಯುತ್ತಲೇ ದುರಾತ್ಮರಗಳ ಸೀಳುತ್ತಲೇ ವಿರೋಧಿಗಳ ಸಿರ ಕಡಿಯುತ್ತಲೇ. ಅಗ್ರಜ, ಅರ್ಜುನ, ವಿರೋಧಿಗಳ ಸಿರ ಕಡಿಯುತ್ತಲೇ ದುರಾತ್ಮರಗಳ ಸೀಳುತ್ತಲೇ ವಿರೋಧಿಗಳ ಸಿರ ಕಡಿಯುತ್ತಲೇ. ಧೂಳ ವೈರಿಗಳ ಪಡವಿಸಾಲುತ್ತೆ ಧೂಳ ವೈರಿಗಳ ಪಡವಿಸಾಲುತ್ತೆ. ರಣದಲ್ಲಿ ಸಿರಗಳ ಕಡೆದಿಡುವೆನು ರಣದಲ್ಲಿ ಸಿರಗಳ ಕಡೆದಿಡುವೆನು ನಾ. ವಿರೋಧಿಗಳ ಸಿರ ಕಡಿಯುತ್ತಲೇ ದುರಾತ್ಮರಗಳ ಸೀಳುತ್ತಲೇ ವಿರೋಧಿಗಳ 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 ಸಿರ ಕಡಿಯುತ್ತಲೇ. ಅಗ್ರಜ, ಅರ್ಜುನ, ಭೀಮಸೇನ ಹೇಳಿದಂತೆ ಧರ್ಮ ಪ್ರಭಾವದಿಂದಲೂ ವಾಸುದೇವನ ಕೃಪೆಯಿಂದಲೂ ನಮ್ಮ ಇಂದ್ರಪ್ರಸ್ಥದಲ್ಲಿ ಯಾವ ಶತ್ರುಗಳು ತಾನೆ ತಲೆ ಎತ್ತೋರು. ಅಗ್ರಜ, ಅರ್ಜುನ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಗ್ಗದ ಭೀಮಸೇನ, ಆ ಕೌರವರಿಗಿಂತಲೂ ಇನ್ನು ಯಾವ ಶತ್ರುಗಳು ತಾನೇ ತಲೆತ್ತೋರು ಅಗ್ರಜ. ಭೀಮಸೇನ, ಆ ಕೌರವರೇನು ನಮ್ಮ ಶತ್ರುಗಳೇ. ಅವರು ನಮ್ಮ ಅಣ್ಣ ತಮ್ಮಂದಿರಲ್ಲವೇ. ಅವರೊಡನೆ ಭೇದ ಭಾವವನ್ನು ಇಡಬೇಡಿ ಸಹೋದರರೇ. ಅಗ್ಗದ ಏನು ಹೇಳಿದ ಅಗ್ಗದ? ಅವರು ನಮ್ಮ ಒಡನಾಡಿಗಳೇ. ಈ ಗದ ಜಗದ ಮಹಾಯುಧ. ಈ ಗದ ಈ ಗದ ಜಗದ ಮಹಾಯುಧ. ಈ ಗದ ದೊಡ್ಡ ಕೌರವರ ಅಟ್ಟಹಾಸದೆ ಎತ್ತಿ ಬೀಳುವೇಗಿ ಗದೆಯೊಳಗೆ. ದೊಡ್ಡ ಕೌರವರ ಅಟ್ಟಹಾಸದೆ ಮೆಟ್ಟಿ ಬೀಳುವೇಗಿ ಗದೆಯೊಳನ. ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟೆ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗಟ್ಟಿ ಕುಟ್ಟಿ ಕುಟ್ಟಿ ಸದೆ ಗಟ್ಟಿ ಬರುವನ. ಕುಟ್ಟಿ ಕುಟ್ಟಿ ಸದೆ ಗಟ್ಟಿ ಬರುವನ. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ ಜಗದ ಮಹಾಯುಧ. ಈ ಗದ. ಅಗ್ರಜ, ಭೀಮಸೇನ, ಆ ದುಷ್ಟರು ನಮ್ಮ ಒಡನಾಡಿಗಳೇ.
ನಾವು ಮಲಗಿದ್ದಾಗ ಹಗ್ಗಗಳಿಂದ ಬಿಗಿದು ನೀರಿನಲ್ಲಿ ಬಿಸಾಡಿದ ಆ ದುಷ್ಟರು ನಮ್ಮ ಹಿತೈಷಿಗಳೇ ಅಗ್ರಜ. ವನಭೋಜನವನ್ನು ಏರ್ಪಡಿಸಿ ವಿಷದ ಕಜ್ಜಾಯವನ್ನು ತಿನ್ನಿಸಿದವರು ನಮ್ಮ ಹಿತೈಷಿಗಳೇ. ವಾರಣಾಸಿ ಅರಮನೆಯನ್ನು ಸೇರಿಸಿ ಬೆಂಕಿಯನ್ನು ಹಚ್ಚಿದವರು ನಮ್ಮ ಸಹೋದರರೇ. ಇದಕ್ಕಿಂತಲೂ ಮಿಗಿಲಾಗಿ ವಾರಣಾಸಿ ಅರಮನೆಯಲ್ಲಿ ನಮ್ಮ ತಾಯಿಗೆ ಅಪಮಾನ ಮಾಡಿದ ಆ ದುಷ್ಟರು ನಮ್ಮ ಒಡನಾಡಿಗಳೇ ಅಗ್ರಜ. ಅಗ್ರಜ, ನೀನು ಮತ್ತು ಅರ್ಜುನ ನಕಲ ಸಹೋದರರು ಅವರೊಡನೆ ಪ್ರೀತಿಯಿಂದ ಬಾಳಿರಿ. ನಾನು ಮಾತ್ರ ನನ್ನ ದೇಹ ಇರುವ ತನಕ ಅವರೊಡನೆ ಪ್ರೀತಿಯಿಂದ ಬಾಳಲಾರನು ಅಗ್ರಜ. ಹೌದು ಅಗ್ರಜ, ಆ ದುಷ್ಟರಲ್ಲಿ ನಾವು ಶಾಂತಿಯಿಂದ ಬಾಳಲಾರು ಅಗ್ರಜ. ದೂಢಸರ್ಪಗಳನ್ನೇ ಗಡಿದ ವಿಶ್ವಾಸವೇ ಬಾಲ್ಯ ಕಾಲದಿಂದಲೂ ಬಹು ಕಾಡುತ್ತಿರುವ ಆ ದುಷ್ಟರಲ್ಲಿ ನಾವು ಪ್ರೀತಿಯನ್ನು ತೋರಲಾರೆವು ಅಗ್ರಜ. ಸೋದರರೇ, ಎಂಥ ಶತ್ರುಗಳಾದರೂ ಶಾಂತಿ ಎಂಬ ಬಲೆಗೆ ಬೀಳಲೇಬೇಕು. ಅವರವರು ಮಾಡಿದ ಕರ್ಮವು ಅವರನ್ನೇ ನಾಶಪಡಿಸುವುದು. ಆದ್ದರಿಂದ ನೀವು ಅವರೊಡನೆ ಭೇದ ಭಾವವನ್ನು ಇಡಬೇಡಿ ಸಹೋದರರೇ. ಅಗ್ರಜ, ಪರಮಾತ್ಮರು ಬರುತ್ತಿರುವರು. ಏನು, ಶ್ರೀಕೃಷ್ಣ ಪರಮಾತ್ಮನೂ ಬರ್ತಿರೋನೆ. ಬರಲಿ, ಬಹಳ ಸಂತೋಷ. ಪರಮಾತ್ಮನಿಗೆ ನಮಸ್ಕರಿಸು. ಮನೆಯವರೆಗೂ ಮಂಗಳವಾಗಲಿ. ಪರಮಾತ್ಮ, ದೇವೋತ್ತಮನಾದ ನೀನು ಈ ಪಾಮರರನ್ನು ನೋಡಲು ಇಷ್ಟು ದೂರ ಬಂದ ಕಾರಣವೇನೂ ದೇವ? ಡೈಲಾಗ್ ಕೊಟ್ಬಿಟ್ಟೆ. ಸಿಂಹಾಸನವನ್ನು ಅಲಂಕರಿಸಿ. ಪರಮಾತ್ಮ, ಈ ಸಿಂಹಾಸನವನ್ನು ಅಲಂಕರಿಸಿ. ಧರ್ಮಪುತ್ರ, ರಾಜಾದಿರಾಜರಾದ ನೀವೇ ಈ ಸಿಂಹಾಸನವನ್ನು ಅಲಂಕರಿಸಬೇಕು. ಪರಮಾತ್ಮ, ದೇವೋತ್ತಮರಾದ ನೀವು ಈ ಪಾಮರನ್ನು ನೋಡಲು ಇಷ್ಟು ದೂರ ಬಂದ ಕಾರಣವೇನೂ ದೇವ? ಧರ್ಮನಂದ, ಪರಮಾತ್ಮ, ಎಲ್ಲರೂ ಕ್ಷೇಮದಿಂದಿರುವಿರಾ? ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಪರಮಾತ್ಮ, ಧರ್ಮಪುತ್ರ, ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಮಾಧವ. ಪರಮಾತ್ಮ, ಧರ್ಮಪುತ್ರ, ಕಂಜದ ದಳದ ಸಮನ ಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕಂಜದ ದಳದ ಸಮನ ಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕಂಡದ ದಳದ ಸಮನ ಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ 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 ಮಾಧವ. ಪರಮಾತ್ಮ, ಧರ್ಮಪುತ್ರ, ಸದಾಕಾಲವು ನೀನೇ ಗತಿ ಎಂದು ನಂಬಿಕೊಂಡಿರುವ ನಮ್ಮನ್ನು ಕಾಪಾಡಲು ನೀನಿರುವಾಗ ನಮಗೆ ಕುಂದುಕೊರತೆ ಎಲ್ಲಿರುವುದು ದೇವ? ಧರ್ಮಪುತ್ರ, ಪರಮಾತ್ಮ, ಬಹಳ ಸಂತೋಷ. ಅರ್ಜುನ, ಪರಮಾತ್ಮ, ನಿನ್ನ ಕುಶಲವನ್ನು ಕೇಳಲು ಬಯಸುವೆನು.
ಪರಮಾತ್ಮ. ಅರ್ಜುನ, ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ. ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಬಂಧುವೆನ್ನಿಸಿದ ಪರಮಾತ್ಮ ನೀನೇ ಕೃಷ್ಣ. ಬಂಧುವೆನ್ನಿಸಿದ ಪರಮಾತ್ಮ ನೀನೇ. ಐವರ ಅಭಿಮಾನ ನಿಮದಾಗಲಿ ನಮ್ಮ ಬಾಳಿನ ಆನಂದ ಬೆಳಕಾಗಲಿ. ಪರಮಾತ್ಮ. ಐವರ ಅಭಿಮಾನ ನಿಮದಾಗಲಿ ನಮ್ಮ ಬಾಳಿನ ಆನಂದ ಬೆಳಕಾಗಲಿ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ಪರಮಾತ್ಮ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ನೆನಪೆ ಮಾಧವ ದೇವಕಿ ವರನಂದನ ಭವಜನಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ನಿಮ್ಮ ದಯೆಯಿಂದ ನಾವೆಲ್ಲರೂ ಕುಶಲದಿಂದಿರುವೆವು. ಅರ್ಜುನ, ಬಹಳ ಸಂತೋಷ. ಹೇಗೆ, ಅದೇನು ಭೀಮಸೇನನು ಏನೋ ಯೋಚಿಸುವಂತಿದೆ. ಭೀಮಸೇನ, ಭೀಮಸೇನ, ಏನು ನಿನ್ನ ಯೋಚನೆ? ಪರಮಾತ್ಮ, ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲೆ ಈ ಭೂಮಿ ಬಿರುದು ಬಿರುದುಗಲೆ ಹೊಕ್ಕಿರ ಮತದಲ್ಲಿ ಸಪ್ತ ಸಾಗರ ಓರ್ಗರಗಲೆ. ಪರಮಾತ್ಮ, ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲೆ ಈ ಭೂಮಿ ಬಿರುದು ಬಿರುದುದರೆ ಹೊಕ್ಕಿರ ಮತದಲ್ಲಿ ಸಪ್ತ ಸಾಗರ ಓರ್ಗರಗಲೆ. ಕುರವನ ಶಿರವನ್ನು ಕಡೆಯದ ಬಿಡೆನ, ಕುರವನ ಶಿರವನ್ನು ಕಡೆಯದ ಬಿಡೆನ. ಧರಣಿ ಮಂಡಲದಲ್ಲಿ ಮೌಲ್ಯ ಪವಿತ್ರ ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ. ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ ಈ ಭೂಮಿ ಬಿರುದು ಬಿರುದುದರೆ ಹೊಕ್ಕಿನ ಮತದಲ್ಲಿ ಸಪ್ತ ಸಾಗರ ಬೋರ್ಗರೆಯಲೇ ಬೋರ್ಗರೆಯಲೇ ಬೋರ್ಗರೆಯಲೇ. ಪರಮಾತ್ಮ, ಭೀಮಸೇನ, ಆ ದುರಾತ್ಮನಾದ ದುರ್ಯೋಧನನು ನಮಗೆ ಆಟವಾಡಿಸುವ ನೆಪದಲ್ಲಿ ಪಿಚಂಡಿಯಿಂದ ಕಟ್ಟಿ ನೀರಿನಲ್ಲಿ ಬಿಸಾಡಿದನು. ಆಗ ನಿಮ್ಮ ಕೃಪೆಯಿಂದ ಬದುಕಿಕೊಂಡೆವು. ವನಭೋಜವನ್ನು ಏರ್ಪಡಿಸಿ ವಿಷದ ಕಜ್ಜಾಯವನ್ನು ತಿನ್ನಿಸಿದಾಗಲೂ ನಿಮ್ಮ ಕೃಪೆಯಿಂದ ಬದುಕಿಕೊಂಡೆವು. ವಾರಣಾಚಾರವನ್ನು ಸೇರಿಸಿ ಬೆಂಕಿಯನ್ನು ಹಚ್ಚಿದಾಗಲೂ ಆ ವಿದುರನ ಸಹಾಯದಿಂದ ಬದುಕಿಕೊಂಡೆವು. ಇಷ್ಟೆಲ್ಲ ಅನರ್ಥಗಳು ಸಂಭವಿಸಿದ ಮೇಲೆ ಇನ್ನೆಷ್ಟು ಕುತಂತ್ರಗಳು ಸಂಭವಿಸುವ ಎಂಬ ಚಿಂತೆ ಕೃಷ್ಣ. ಭೀಮಸೇನ, ಆ ವಿಚಾರದಲ್ಲಿ ನನಗೂ ಯೋಚನೆ ಉಂಟಾಗಿರುವುದು. ಆಗಲಿ, ಅವರವರ ಕೃತ್ರಿಮ ಸಂಧಾನಕ್ಕೆ ಸಿಕ್ಕಿ ಅವರೇ ಹತರಾಗುವರು. ಈಗ ಶಾಂತನಾಗು ಭೀಮಸೇನ. ಧರ್ಮಪುತ್ರ, ಪರಮಾತ್ಮ. ನಾನು ಈಗ ಬಂದ ಮುಖ್ಯ ವಿಚಾರವೇನೆಂದರೆ ಪೂರ್ಣ ಗರ್ಭಿಣಿಯಾದ ಸುಭದ್ರೆಯನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ತಮ್ಮ ಇಷ್ಟಕ್ಕೆ ನಾವು ಪ್ರತಿ ಹೇಳಲಾರೆವು. ತಮ್ಮ ಇಷ್ಟದಂತೆ ಕರೆದುಕೊಂಡು ಹೋಗಬಹುದು. ಆದರೆ ಈ ದಿವಸ ನಮ್ಮ ಆತಿಥ್ಯ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಪ್ರಾತ್ಯ ಕಾಲದಲ್ಲಿ ಕರೆದುಕೊಂಡು ಹೋಗಬಹುದು ದೇವ. ಆಗಬಹುದು ಧರ್ಮಪುತ್ರ. ನಡೀರಿ.
ಬಾರಮ್ಮ ಬರೆ ಸೋದರಿ. ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ. ಏನ ಬೆಳೆದರು ಮಾನು ನಿಮ್ಮಯ, ಏನ ಬೆಳೆದರು ಮಾನು ನಿಮ್ಮಯ, ಧರ್ಮನ ಮಾತನು ಬೇಳುತ್ತ ಈಗಲೇ. ಅಣ್ಣ ಸುಭದ್ರ, ಧರ್ಮನ ಮಾತನು ಬೇಳುತ್ತ ಈಗಲೇ, ಬಾರಮ್ಮ ಬರೆ ಸೋದರಿ. ಬಾರಮ್ಮ ಬರೆ ಸೋದರಿ. ಪಾರ್ಥ ಸರದ ನಿನ್ನ ಕರೆಯಲು ಬಂದಿಹೆ, ಪಾರ್ಥ ಸರದ ನಿನ್ನ ಕರೆಯಲು ಬಂದಿಹೆ, ನಿನ್ನನ್ನು ಕರೆಯುತ್ತ ಹೋಗುವೆ ನೀಗಲೇ. ನಿನ್ನನ್ನು ಕರೆಯುತ್ತ ಹೋಗುವೆ ನೀಗಲೇ, ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ. ತಂಗಿ ಸುಭದ್ರ, ಅಣ್ಣ ಅಲ್ಲಿ ನೋಡು, ಈ ಅರಣ್ಯವು ಎಷ್ಟು ಭೀಕರವಾಗಿರುವುದು. ಬಿಸಿಲಿನ ಜಳವನ್ನು ಸೈರಿಸಲಾಗದೆ ಪ್ರಾಣಿಗಳು ತಮ್ಮ ತಮ್ಮ ಶ್ರಮವನ್ನು ಈ ಮರದ ನೆರಳಿನಲ್ಲಿ ಪರಿಹರಿಸಿಕೊಳ್ಳುತ್ತಿರುವವು. ತಂಗಿ ಸುಭದ್ರ, ಅಣ್ಣ ರಥವನ್ನು ನಿಧಾನವಾಗಿ ಚಲಿಸುವೆನು. ತಂಗಿ, ನಿನಗೇನಾದರೂ ಆಯಾಸವಾಯಿತೆ? ಅಣ್ಣ ತಂಗಿ, ವೇಣುಗೋಪಾಲ 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 ಸುತ ಜನಪಾಲ ಪಾವನ ಲೀಲಾ. ಅಣ್ಣ ಸುತ ಜನಪಾಲ ಪಾವನ ಲೀಲಾ, ರುಕ್ಮಿಣಿ ಲೋಲ ಆನಂದಮಾಲ. ಅಣ್ಣ ರುಕ್ಮಿಣಿ ಲೋಲ ಆನಂದಮಾಲ, ವೇಣುಗೋಪಾಲ ವೇಣುಗೋಪಾಲ. ಅಣ್ಣ ಅಗ್ರಜ, ಅಲ್ಲಿ ನೋಡ ಅಗ್ರಜ, ನರನೋ ಸುರನೋ ನೀನೆ ದೇವ, ಒಲವೋ ಗೆಲುವೋ ನಿನ್ನ ಪ್ರಭಾವ. ನರನೋ ಸುರನೋ ನೀನೆ ದೇವ, ಒಲವೋ ಗೆಲುವೋ ನಿನ್ನ ಪ್ರಭಾವ. ಆದಿ ಅಂತ್ಯವೂ ನೀನೆ, ವೇದ ಪುರಾಣವು ನೀನೆ. ಅಣ್ಣ ಆದಿ ಅಂತ್ಯವೂ ನೀನೆ, ವೇದ ಪುರಾಣವು ನೀನೆ. ಸಾಧು ಸಜ್ಜನರ ಮೋದದಿ ಪರಮ ವೇದ ಶರಣ್ಯರು ನೀನೆ. ಸಾಧು ಸಜ್ಜನರ ಮೋದದಿ ಪರಮ ವೇದ ಶರಣ್ಯರು ನೀನೆ.
ದಾರಿಯಲ್ಲಿ ಈಗ ನನಗೆ ಬಹಳ ಬೇಸರವಾಗುತ್ತಿರುವುದು. ಯಾವುದಾದರೂ ಒಂದು ಕಥೆಯನ್ನು ಹೇಳುವೆ ಅಗ್ರಜ? ಸುಭದ್ರ, ಹಿಂದೆ ಮುಗಿದು ಹೋದ ಕಥೆಯನ್ನು ಹೇಳಬೇಕು, ಮುಂದೆ ಬರುವಂತಹ ಕಥೆಯನ್ನು ಹೇಳಬೇಕು? ಅಗ್ರಜ, ಹಿಂದೆ ಕಳೆದು ಹೋದ ಕಥೆಗಳು ನನಗೆ ಬೇಡ ಅಗ್ರಜ. ಮುಂದೆ ಬರುವಂತ ಯಾವುದಾದ್ರೂ ಒಂದು ಸುಂದರವಾದ ಕಥೆಯನ್ನು ಹೇಳಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳುವೆನೋ ಅಣ್ಣ. ಹಾಗಲಿ ಕೇಳು ತಂಗಿ. ಅಗ್ರಜ, ಬಾ ಅಲ್ಲಿ ಕುಳಿತುಕೊಳ್ಳೋಣ. ಅಗ್ರಜ, ಕುಳಿತುಕೋ. ತಂಗಿ ತಂಗಿ ಅಗ್ರಜ, ಹೇಳುವೆನು ಕೇಳು ತಂಗಿ. ಹೇಳಿ ಅಗ್ರಜ. ಒಂದು ರಾಜ್ಯದಲ್ಲಿ ಇಬ್ಬರು ದೊರೆಗಳು, ಈರ್ವರು ಅಣ್ಣ ತಮ್ಮಂದಿರು. ಒಬ್ಬನಿಗೆ 5 ಜನ ಮಕ್ಕಳು, ಮತ್ತೊಬ್ಬನಿಗೆ 100 ಜನ ಮಕ್ಕಳು. ಅವರೀರ್ವರಲ್ಲೂ ರಾಜ್ಯಕ್ಕಾಗಿ ಕಲಹ ಉಂಟಾಗುವುದು. 100ರಲ್ಲಿ ಹಿರಿಯನು ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಸೋಲಿಸಬೇಕೆಂದು ಎಷ್ಟೇ ಪ್ರಯತ್ನಪಟ್ಟರೂ ನಿರಾಸೆಯಾಗುವನು. ಆಗ ಈರ್ವರು ಸೇರಿ ಪಗಡೆ ಆಟವನ್ನಾಡುವರು. ಆ ಮಾಯಾದ್ಯೂತದಲ್ಲಿ ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಸೋಲಿಸಿ ರಾಜ್ಯವನ್ನು ಕಿತ್ತುಕೊಂಡು ಕಾಡಿಗಟ್ಟು ಬಿಡುವನು. ಅದನ್ನು ಅವರು ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿ ರಾಜ್ಯದಲ್ಲಿ ಭಾಗ ಕೇಳುವರು. ಆಗ ಆ ದುರಾತ್ಮನು ತನ್ನ ಬಳಿ ಇದ್ದ ಆಪ್ತ ಕುತಂತ್ರಿಗಳ ಮಾತಿಗೆ ಕಿವಿಕೊಟ್ಟು ರಾಜ್ಯದಲ್ಲಿ ಭಾಗವನ್ನು ಕೊಡುವುದಿಲ್ಲವೆಂದು ಹೇಳುವನು. ಆಗ ಯುದ್ಧವು ಪ್ರಾರಂಭವಾಗುವುದು. ಅದು ಎಂತಹ ಭಯಂಕರ ಯುದ್ಧ! ತಂಗಿ ಸುಭದ್ರ, ಏನು ನಿದ್ರಿಸುವಂತಿದೆ? ಇಲ್ಲ ಇಲ್ಲ ಅಗ್ರಜ, ಇಲ್ಲ ಹೇಳು ಅಗ್ರಜ, ಎಚ್ಚರವಾಗಿದ್ದೇನೆ. ತಂಗಿ, ಮುಂದೆ ಆ ಯುದ್ಧವು ಭಯಂಕರ ರೂಪವನ್ನು ಪಡೆಯುವುದು. 5 ಜನಗಳ ಕಡೆ 7 ಅಕ್ಷೋಹಿಣಿ ಸೈನ್ಯ, 100 ಜನಗಳ ಕಡೆ 11 ಅಕ್ಷೋಹಿಣಿ ಸೈನ್ಯ. 100 ಜನಗಳ ದಳಪತಿಯು ಚಕ್ರವ್ಯೂಹವನ್ನು 100 ಜನಗಳ ದಳಪತಿಯು ಚಕ್ರವ್ಯೂಹವನ್ನು ರಚಿಸುವನು. 5 ಜನಗಳ ಕಡೆ ಓರ್ವ ಸುಕುಮಾರನು ಆ ಚಕ್ರವ್ಯೂಹವನ್ನು ಭೇದಿಸಲು ರಭಸ, ಕ್ರೂರ, ಆಗ್ನೇಯ, ಸನ್ಮೋಹನ ಎಂಬ ಮುಂತಾದ ಆಯುಧಗಳೊಡನೆ ಆ ಚಕ್ರವ್ಯೂಹವನ್ನು ಪ್ರವೇಶಿಸುವನು. ತಂಗಿ ಸುಭದ್ರ, ಏನು ನನ್ನ ತಂಗಿಯು ಭರವಸಳಾಗಿರುವಳಲ್ಲ? ನಾನು ಇಲ್ಲಿವರೆಗೂ ಹೇಳುತ್ತಿದ್ದ ಕತೆಗೆ ಹೂಗುಡುತ್ತಿದ್ದವರು ಯಾರಿರಬಹುದು? ಆತನ ಯಾರಿರಬಹುದು? ನನ್ನ ದಿವ್ಯಾದೃಷ್ಟಿಯಿಂದ ನೋಡುವೆನು. ಓಹೋ, ಇವನೇ ಪಾಪಿ ಅಭಿರಾಕ್ಷಸನು, ಇವನೇ ಇವನೇ ಪಾಪಿ ಅಭಿರಾಕ್ಷಸನು, ಇವನೇ ಇವನೇ ದುರುಳ ಹಸುರನು, ಇವನೇ ಎನ್ನಂ ಜಯಿಸಲು ಉದಯಿಸಿಹನೋ, ಎಲ್ಲಂ ಜಯಿಸಲು ಉದಯಿಸಿಹನೋ. ನನ್ನ ಸೋದರಿಯ ಗರ್ಭದೋ ಎಂತಹ ಅನಾಹುತವಾಗುತ್ತಿತ್ತು. ನಾನು ಹಿಂದೆ ಉಕ್ಕಿನ ಮುಳ್ಳು ಪಂಜರದಲ್ಲಿ ಸೇರಿಸಿಟ್ಟಿದ್ದ ಅಭಿರಾಕ್ಷಸರು ನನ್ನ ತಂಗಿಯ ಗರ್ಭದಲ್ಲಿ ಸಂಜಾತನಾಗಿರುವನು. ಈತನಿಗೂ ಅಸಹಾಯ ಸೂರನು, ಈತನಿಗೆ 1000 ಭುಜಗಳು. ಮುಂದೊಂದು ದಿನ ನನ್ನ ಮೃತ್ಯುಗೂ ಕಾರಣವಾಗುವುದು. ತಡ ಮಾಡಿದರೆ ಪ್ರಯೋಜನವಿಲ್ಲ. ಯೋಗಮಾಯೆ, ಜಾಗೃತಳಾಗು. ನನ್ನ ತಂಗಿಯ ಗರ್ಭವನ್ನು ಪ್ರವೇಶಿಸಿ ಅಭಿರಾಕ್ಷಸನ ತೋಳು ತೆಕ್ಕೆಗಳನ್ನು ಕತ್ತರಿಸಿ 2 ತೋಳುಗಳನ್ನು ಮಾತ್ರ ಬಿಟ್ಟು ಬಾ. ಎಂತಹ ಹತಾಶ್ಚರ್ಯವಾಗುತ್ತಿತ್ತು. ಚಕ್ರವ್ಯೂಹದೊಳಗೆ ಹೋಗುವುದನ್ನು ಮಾತ್ರ ಹೇಳಿದನು, ಹೊರಗೆ ಬರುವುದನ್ನು ಹೇಳಲಿಲ್ಲ. ಅದನ್ನು ಹೇಳಿದ್ದರೆ ಎಂತಹ ಅನಾಹುತವಾಗುತ್ತಿತ್ತು. ಓಹೋ,
ದ್ವಾರಕಾ ನಗರವು ಸಮೀಪಿಸಿತು. ತಂಗಿ ತಂಗಿ ಹೇಳಮ್ಮ, ಅರಮನೆಗೆ ಹೋಗೋಣ. ಅಗ್ರಜ, ಸಿದ್ಧಳಾಗಿದ್ದೇನೆ, ನಡೆ ಹೋಗೋಣ. ತಂಗಿ, ನಿನಗೇನಾದರೂ ಆಯಾಸವಾಯಿತೆ? ಇಲ್ಲ ಅಗ್ರಜ, ನನಗೆ ಆಯಾಸವಾಗಿಲ್ಲ, ನಾನು ನಿರಾಳವಾಗಿ ಇದ್ದೇನೆ. ಅಗ್ರಜ, ನಿನ್ನ ಕಾರ್ಯವು ಪೂರ್ತಿಯಾಯಿತೆ? ನನ್ನ ಕಾರ್ಯವೇನು ತಂಗಿ? ಅಗ್ರಜ, ಅದೇ ನೀನು ಕತೆ ಹೇಳಬೇಕಾದರೆ ಅರ್ಥಕ್ಕೆ ನಿಲ್ಲಿಸಿದೆಯಲ್ಲ, ಕಥೆಯು ಪೂರ್ತಿಯಾಯಿತೆ ಅಗ್ರಜ? ಸುಭದ್ರ, ನಾನು ಪ್ರಯತ್ನಿಸಿದ ಕಾರ್ಯಕಥೆಗಳು ಎಂದಿಗೂ ನಿಲ್ಲುವುದಿಲ್ಲ. ನಡೆಯಮ್ಮ ಹೋಗೋಣ. ಹಾಗೆ ಆಗಲಿ ಅಗ್ರಜ, ನಡೆ ಹೋಗೋಣ.